ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಚಾಮುಂಡಿ ಬೆಟ್ಟದ ಬಗ್ಗೆ ಹೇಳುತ್ತೇನೆ. ಆದರೆ ನಾನು ಬೆಟ್ಟದ ಎತ್ತರ ಅಥವಾ ಮಹತ್ವದ ಬಗ್ಗೆ ಹೇಳಲ್ಲ. ನಾನು ಹೇಳುವುದು ಚಾಮುಂಡಿ ಬೆಟ್ಟದ ವಿಶೇಷವಾದ ಘಟನೆಗಳು ಮತ್ತು ವಿದ್ಯಮಾನಗಳ ಬಗ್ಗೆ. ಬನ್ನಿ ನೋಡೋಣ. ಈಗ ನಾನು 3 ವಿದ್ಯಮಾನಗಳನ್ನು ತೋರಿಸುತ್ತೇನೆ. ಮೊದಲನೆಯ ವಿದ್ಯಮಾನ ಒಂದು ಏಕಮಾತ್ರ ಸುರಂಗದ ಬಗ್ಗೆ. ಈ ಸುರಂಗ ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಅರಮನೆಯನ್ನು ಸಂಪರ್ಕಿಸುತ್ತದೆ. ದಂತಕಥೆಗಳ ಪ್ರಕಾರ ಒಡೆಯರವರು ಸುರಂಗವನ್ನು ರಹಸ್ಯ ಪೂಜೆಗೆ ಮತ್ತು ಯುದ್ಧಗಳಲ್ಲಿ ತಪ್ಪಿಸಿಕೊಳ್ಳಲು ಬಳಸುತ್ತಿದ್ದರು. ಮುಂದಿನ ವಿದ್ಯಮಾನ ಸ್ವಯಂ ಪ್ರಕಟಿತ ವಿಗ್ರಹ. ಈ ವಿಗ್ರಹದ ಬಗ್ಗೆ ಒಂದು ವಿಶೇಷವಾದ ವಿಷಯವೆಂದರೆ ಸುಂದರವಾಗಿ ಕೆತ್ತಲಾದ ಹೆಚ್ಚಿನ ವಿಗ್ರಹಗಳಿಂದ ಇದು ಭೂಮಿಯಿಂದಲೇ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ. ಈ ವಿಗ್ರಹದ ಮುಂದೆ ಧ್ಯಾನ ಮಾಡುವ ಜನರು ತಮ್ಮ ಸುತ್ತಲೂ ಚಾಮುಂಡೇಶ್ವರಿ ದೇವಿಯಂತೆ ಒಂದು ಶಕ್ತಿಶಾಲಿ ಮತ್ತು ಸುಂದರವಾದ ಉಪಸ್ಥಿತಿಯನ್ನು ಅನುಭವಿಸುತ್ತಾರೆ. ಮೂರನೆಯ ಮತ್ತು ಕೊನೆಯ ವಿದ್ಯಮಾನ ಚಾಮುಂಡಿ ಬೆಟ್ಟದ ಮಧ್ಯಭಾಗದಲ್ಲಿ ಇರುವ ನಂದಿ ಪ್ರತಿಮೆ ಬಗ್ಗೆ. ಈ ನಂದಿ ಪ್ರತಿಮೆ ಚಾಮುಂಡೇಶ್ವರಿ ದೇವಸ್ಥಾನ ಕಡೆಗೆ ಹೋಗುವ ಬೆಟ್ಟ ಮಾರ್ಗದಲ್ಲಿ ಒಂದು ಆಕರ್ಷಣೆಯಾಗಿದೆ. ಇದು ಒಂದು ದೊಡ್ಡ ಕಲ್ಲಿಂದ ಶಿಲ್ಪಿಸಲ್ಪಟ್ಟಿದ್ದು ಹಾಗೂ ಸುಮಾರು 16 ಅಡಿ ಉದ್ದ ಮತ್ತು 7 ಅಡಿ ಎತ್ತರ ಹೊಂದಿದೆ. ಈ ಸ್ಥಳದ ವಿಶೇಷವೆಂದರೆ ನಂದಿಯು ಶ್ರದ್ಧೆ ಮತ್ತು ಶಕ್ತಿಯ ಸಂಕೇತವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.